ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿತ್ತು ಟ್ರೇಡು, ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಪಾಸಿಟಿವ್ ಆಗಿ ಬಂದಿರೋದು ಬಿಟ್ಟರೆ ಬೇರೆ ಎಲ್ಲ ಸೆಕ್ಟರಲ್ಲೂ ಒಂದಿಷ್ಟು ರೆಡ್ ಬಂದಿರುವಂಥ ಸ್ಟಾಕ್ಗಳಿದೆ. ಸೊ ಇವತ್ತು ಅಲ್ಟ್ರಾಟೆಕ್ ಸಿಮೆಂಟು 1.81% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಟಾಪ್ ಗೇನರ್ ಅಂದರೆ ಇಂಟ್ರೆಸ್ಟಿಂಗ್ಲಿ ಇವತ್ತು ಕೋಟಕ್ ಬ್ಯಾಂಕ್ ಆಗಿದೆ. ನೋಡಿ, ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದಿತ್ತು ಅಂತ ಮಾತಾಡಿದ್ವಿ. ಕೋಟಕ್ ಬ್ಯಾಂಕು ಅಲ್ಲಿಂದ ಮತ್ತೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಅದು ಬಾಕಿ ಅಂತ ನೋಡೋದಾದ್ರೆ ಐ ಟಿ ಸೆಕ್ಟರ್ ನೆಗೆಟಿವ್ ಆಗಿದೆ. ಹೇಳ್ತಾನೆ ಬಂದಿದ್ದೀನಿ ಈ ಕ್ವಾರ್ಟರ್ ಐ ಟಿಗೆ ಸ್ವಲ್ಪ ನೆಗೆಟಿವ್ ಆಗಿರ್ಬೋದು ಅಂತ ನೋಡ್ತಾ ಹೋಗೋಣ. ನೆನ್ನೆ ನ್ಯಾಸ್ಡ್ಯಾಕ್ ಅಲ್ಲಿ ಒಂದು ಬೇರೆ ಎಂಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ. ಐ ಟಿ ಸೆಕ್ಟರ್ ಒಂದು ನೋಡಿ ಕಂಪ್ಲೀಟ್ ಆಗಿ ಯು ಎಸ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಯಾವ್ದು ಸೆಕ್ಟರ್ ಇದೆ ನಮ್ಮ ದೇಶದಲ್ಲಿ ಅಂದರೆ ಅದು ಐ ಟಿ ಸೆಕ್ಟರ್. ಯಾಕೆಂದರೆ ಐ ಟಿ ಸೆಕ್ಟರ್ ನಾವು ಎನ್ ಎಸ್ ಸಿನಲ್ಲಿ ಯಾವ್ಯಾವ್ದು ಮಾತಾಡ್ತಾ ಇದ್ದೀವಿ ಇದೆಲ್ಲ ಕೂಡ ಸರ್ವಿಸ್ ಬೇಸ್ಡ್ ಕಂಪ್ನಿಗಳು. ಇವರು ಯಾರಿಗೆ ಸರ್ವಿಸ್ನ ಕೊಡ್ತಾ ಇರ್ತಾರೆ? ಯು ಎಸ್ ಅಲ್ಲಿರೋ ಕಂಪ್ನಿಗಳಿಗೆ ಸರ್ವಿಸ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ನ್ಯಾಸ್ಡ್ಯಾಕ್ ಇಂಡೆಕ್ಸ್ ಹೇಗಾಗುತ್ತೋ ಹಾಗೆ ಇವ್ರದ್ದು ಆಚೆ ಈಚೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಭಾರತಿ ಏರ್ಟೆಲ್ 1.31% ಕರೆಕ್ಷನ್ ಇದೆ. ಒಂದು ಐ ಪಿ ಒ ಬಂದಿತ್ತು, ಐ ಥಿಂಕ್ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ಭಾರತಿ ಏರ್ಟೆಲ್ ಅವ್ರದ್ದು ಇದು ಹೆಕ್ಸಾಕಾಮ್ ಅಂತ, ಅದ್ರ ಬಗ್ಗೆ ಮಾತಾಡ್ತೀನಿ. ಐ ಪಿ ಒ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಐ ಥಿಂಕ್ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ. ನಾನೇನು ಪಾರ್ಟಿಸಿಪೇಟ್ ಮಾಡಿಲ್ಲ, ಮಾಡಬೇಕು ಅಂತಲೇ ಹೇಳ್ತಿಲ್ಲ, ಬಟ್ ಮಾತಾಡೋಣ ಕಂಪ್ನಿ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ. ಸೊ ಓವರ್ ಆಲ್ ನೋಡಿದ್ರೆ ಕೋಟಕ್ ಬ್ಯಾಂಕ್ ಟಾಪ್ ಗೇನರು, ಅದೇ ರೀತಿಯಾಗಿ ಅಲ್ಟ್ರಾಟೆಕ್ ಸಿಮೆಂಟು ಟಾಪ್ ಲೂಸರ್ ಆಗಿದೆ. ಕೆಲವೊಂದು ಕ್ವಶನ್ಸ್ಗಳಿತ್ತು, ಕೆಲವರು ಚಾರ್ಟ್ಸ್ ಬಗ್ಗೆನೂ ಕೇಳಿದ್ರೆ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ನೆನ್ನೆ ಏನಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಂದು ದೊಡ್ಡ ರೇಂಜಿನ ಮೂವ್ಮೆಂಟ್ ಆಗೋಗಿದೆ. ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಆಗ್ಬೋದು. ಎಕ್ಸ್ಪೈರಿ ಅನ್ನೋಕ್ಕಿಂತ ಇವತ್ತು ಎಕ್ಸ್ಪೈರಿ ಇಲ್ಲ, ಮುಂದಿನ ವಾರ ತನಕ ಈ ಝೋನ್ ಒಳಗಡೆ ಉಳಿದ್ರೆ ಇಲ್ಲೇ ಒಂದು ಹಾಲ್ಟ್ ಮಾಡಿದ್ರೆ ನೆಕ್ಸ್ಟ್ ಬ್ರೇಕ್ಔಟ್ ಬಂದರೆ ಫಾಸ್ಟ್ ಆಗಿರುತ್ತೆ. ಕೆಳಗಡೆ ಬರಬೇಕು ಅಂತಂದರೆ ಈ 22,320 ಈ ಒಂದು ಲೋ ಏನು ಮಾಡಿದೆಯಲ್ಲ ಇದನ್ನು ಬಿಟ್ಟು ಕೆಳಗಡೆ ಬರ್ತಕ್ಕ ಯೋಚನೆ ಮಾಡಿಬಿಟ್ಟು ಏನು ಮಾಡಿದ್ವಿ ನೋಡಿ. ಈ ಥರ ಎಕ್ಸ್ಪೈರಿಗಳು, ಈ ಥರ ದಿನಗಳು ಆಪ್ಷನ್ಸ್ ಎಲ್ಲರಿಗೆ ತುಂಬ ಅನುಕೂಲ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಆ ಬಸ್ ಸ್ಟ್ಯಾಂಡ್ನ ಲೆಕ್ಕನೇ ಇಲ್ದಂಗೆ ಇಷ್ಟು ದೊಡ್ಡದಾಗಿ ಒಂದು ಮೂವ್ಮೆಂಟ್ ಮಾಡಿಬಿಟ್ಟಿದೆ ಒಂದು ವಿ ಶೇಪಲ್ಲಿ. ಈ ರೀತಿ ಆದರೆ ಇಷ್ಟೊಂದು ಒಂಥರ ಸ್ಕ್ರಾಂಬಲ್ ಆಗೋಗ್ಬಿಟ್ಟು ಅಂತಂದರೆ ಇಲ್ಲಿ ಒಂದೇ ಕಡೆ ನಿಲ್ಸಕ್ಕೆ ನೋಡ್ತಾರೆ. ಸೊ ಈ ಟೈಮಲ್ಲಿ ಈ ಝೋನ್ ಅಂತ ನೀವು ಸ್ಟ್ರಾಂಗಲ್ ಮಾಡೋದಾಗಿದ್ರು ನಿಮಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಒಂದೇ ಜಾಗದಲ್ಲಿ ಬಂದು ನಿಲ್ತಾ ಇರುತ್ತೆ. ಸೊ ಇವತ್ತು ನಿಫ್ಟಿನಲ್ಲಿ ಆಲ್ಮೋಸ್ಟ್ ಅದೇ ಥರ ಟ್ರೇಡು, ಇನ್ನೇನು ಇಲ್ಲ ನೋಡಿ. ಒಂದು ಕೆಂಪು ಹಸಿರು ಈ ರೀತಿ ಪೇಂಟ್ ಬೆಳೆದಿದ್ದಾರೆ. ಇಂಥ ದಿನಗಳಲ್ಲಿ ಆಪ್ಷನ್ ಬೈಯರ್ ಆಗಿ ನೀವು ವಾಲಂಟಿಯರ್ ಆಗಿ ನೀವು ದೂರ ಇದ್ಬಿಡಬೇಕು. ನಾನು ಬರೀ ಆಪ್ಷನ್ ಬೈಗೆ ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ, ನೆನ್ನೆ ಇಷ್ಟು ದೊಡ್ಡ ಮೂವ್ಮೆಂಟ್ ಆಗಿದೆ. ಇಷ್ಟು ದೊಡ್ಡ ಮೂವ್ಮೆಂಟ್ ಆದಮೇಲೆ ಇದನ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಅಥವಾ ಬಿಟ್ಟು ಕೆಳಗಡೆ ಬರೋ ತನಕ ಏನು ಮೂವ್ಮೆಂಟ್ ಆಗೋದಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಇದು ಒಳ್ಳೆ ಟೈಮು ಆಪ್ಷನ್ಸ್ ಎಲ್ಲರಿಗೆ ಯೂಟಿಲೈಸ್ ಮಾಡ್ಕೊಳಕ್ಕೆ. ನೋಡಿ, ಕಾಂಟ್ರಾಕ್ಟ್ ಸೈಜು ಇದೆಲ್ಲ ಚೇಂಜ್ ಆಗ್ತಾ ಇದೆ, ಇನ್ನೂ ಕಮ್ಮಿ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಸೈಜು. ಕಲಿಬೇಕು, ಯಾರಾದರೂ ಚಾರ್ಟ್ ಟ್ರೇಡಿಂಗ್ ಮಾಡಬೇಕು ಅಂತಿದ್ದಾರೆ ಅಂದರೆ ನಾನು ಹೇಳ್ತಾನೆ ಬಂದಿದ್ದೀನಿ, ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಟ್ರೇಡಿಂಗು ಬೆಸ್ಟ್ ಟ್ರೇಡ್ ಆಗಿರುತ್ತೆ ಎಫ್ ಆ್ಯಂಡ್ ಓ ಬರೋಕ್ಕಿಂತ. ಬಟ್ ಎಫ್ ಆ್ಯಂಡ್ ಓನಲ್ಲಿ ಗ್ರೀಕ್ ಯಾವ ರೀತಿ ವರ್ಕ್ ಆಗುತ್ತೆ, ತೀಟ ಯಾವ ರೀತಿ ಎಕ್ಸ್ಪೈರ್ ಆಗುತ್ತೆ, ನನಗೆ ಯಾವ ರೀತಿ ಪುಷ್ ಸಿಗ್ತಾ ಹೋಗುತ್ತೆ, ನನಗೆ ಗಾಮ ವ್ಯಾಲಿ ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ನೀವು ಮೊದಲು ನೋಡಿ ನಿಫ್ಟಿನಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಒಂದು 50 ಕ್ವಾಂಟಿಟಿ ತಗೋಬೇಕಾಗಿತ್ತು ಒಂದು ಲಾಟ್ ಅಂದರೆ. ಈಗ ಇನ್ನು ಮುಂದಿನ ತಿಂಗಳುಗಳಿಂದ ಅದು 25 ಕ್ವಾಂಟಿಟಿ ಆಗುತ್ತೆ. ಸೊ ಕ್ಯಾಪಿಟಲ್ ನಿಮಗೆ ಕಮ್ಮಿ ಸಾಕು. ಎಂಟ್ರಿ ಕೊಡಬೇಕು, ನನಗೆ ಹೇಗಿದೆ ಅಂತ ಟೆಸ್ಟ್ ಮಾಡಬೇಕು ಅಂತೆಲ್ಲ ಮಾಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ವರ್ಚುವಲ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಬೇಕಾದಷ್ಟಿದೆ. ಬಟ್ ರಿಯಲ್ ಮನಿನಲ್ಲೇ ನಾನು ಟೆಸ್ಟ್ ಮಾಡಬೇಕು, ಎಂಟ್ರಿ ಕೊಡಬೇಕು ಅಂತ ಯಾರಾದರೂ ಎಫ್ ಆ್ಯಂಡ್ ಇದುವರೆಗೆ ಎಂಟ್ರಿ ಕೊಟ್ಟಿಲ್ಲ ಅಂತಿದ್ದಾರೆ ಅಂದರೆ ಅದು ಒಳ್ಳೆ ರೀತಿ. ಬಟ್ ಇನ್ನೊಂದು ಥರದಲ್ಲಿ ನೀವು ನೋಡೋದಾದರೆ ನನಗೆ ಇವಾಗ ಕಮ್ಮಿ ಮಾರ್ಜಿನ್ ಸಾಕಾಗುತ್ತೆ ಅಥವಾ ಕಮ್ಮಿ ಪ್ರೀಮಿಯಮ್ ಸಾಕಾಗುತ್ತೆ, ನಾನು ಸಿಕ್ಕಾಪಟ್ಟಿ ಟ್ರೇಡ್ ಮಾಡ್ಬೋದು ಅಂತ ಓವರ್ ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊಳ್ಳೋದಕ್ಕೂ ಕೂಡ ಆ ಆಪರ್ಚುನಿಟಿ ಆಗ್ತಾ ಹೋಗುತ್ತೆ. ಸೊ ಚಾರ್ಜಸ್ಸು, ಬ್ರೋಕರೇಜ್ ಇದ್ರ ಬಗ್ಗೆ ಸಾಧ್ಯ ಆದರೆ ಈ ಭಾನುವಾರ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ನೋಡೋಣ ಯಾವ ರೀತಿ ಚೇಂಜಸ್ ಆಗ್ಬೋದು, ಏನು ಪರ್ಸ್ಪೆಕ್ಟಿವ್ ಇರ್ಬೋದು ಅಂತ ಒಂದು ಮಾತಾಡೋಕ್ಕೆ ಪ್ರಯತ್ನ ಮಾಡೋಣಂತೆ. ಸೊ ನಿಫ್ಟಿನಲ್ಲಿ ಸೇಮ್ ಈ ರೇಂಜನ್ನು ಬಿಟ್ಟು ಕೆಳಗಡೆ ಬರೋ ತನಕ ಮೇಲ್ಗಡೆ ಹೋಗೋ ತನಕ ಏನೂ ಇರೋದಿಲ್ಲ. ಒಂದು ಸೈಡ್ ವೈಸ್ ದಿನ ಆಗಿರುತ್ತೆ. ಇಲ್ಲಿ ನೀವು ಆರಾಮಾಗಿ ನೋಡ್ಕೊಳ್ಳಿ. ಅನ್ಲೆಸ್ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನಾರು ಆಯಿತು ಅಂದರೆ ಆಗ ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ಮೂಮೆಂಟು ಸೈಡ್ ವೈಸ್ ಆಗಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತೊಂದು ಆಲ್ ಟೈಮ್ ಹೈಗೆ ಪುಷ್ ಬಂದಿದೆ. ಕರೆಕ್ಟ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ. ಇವತ್ತು 48,500 ಇದೆ ಅಲ್ವಾ ಆಲ್ ಟೈಮ್ ಹೈ. 48,636 ಇವತ್ತು 48,557. ಆಲ್ಮೋಸ್ಟ್ ಒಂದು 70-80 ಪಾಯಿಂಟ್ ಗ್ಯಾಪ್ ಇತ್ತು ಅಷ್ಟೇ, ಅಲ್ಲಿ ತನಕ ಬಂದಿದೆ. ಸೊ ಈಗೇನು ಬ್ಯಾಂಕ್ ನಿಫ್ಟಿನಲ್ಲಿ ಸೋಮವಾರ ಈ ಹೈನ ಮುಟ್ಕೊಂಡು ಮೇಲ್ಗಡೆ ಹೋಯ್ತು ಅಂತಂದರೆ ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಮಾತಾಡಿದ್ವಿ, 48,250 ಈ ಝೋನ್ ಒಳಗೆ ಮುಗಿಯೋ ಥರನೂ ಇರ್ಬೋದು. ಇಲ್ಲ ಅಂದರೆ ಮೇಲ್ಗಡೆ ಹೋದರೆ 48,400 ಈ ಟಾರ್ಗೆಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ಇವತ್ತು ಎಲ್ಲರೂ ಆಲ್ಮೋಸ್ಟ್ ಸೆನ್ಸೆಕ್ಸಿಗೆ ಶಿಫ್ಟ್ ಆಗಿದ್ರೆ ಅಂತ ಅನ್ಕೋತೀನಿ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದಾಗಿದ್ರೆ ಒಂದು ಟ್ರೇಡ್ ಇತ್ತು ನೋಡಿ, ಸಣ್ಣದಾಗಿ ನಿಧಾನಕ್ಕೆ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಹೋಗಿದೆ. ಅನ್ಲೆಸ್ ನಿಮಗೆ ಲಾಸ್ಟಿಗೆ 48,000 ಈ ಟೈಮಲ್ಲಿ ನಾನು ಹೇಳಿದೆ ನಿಮಗೆ ಇಲ್ಲಿ ಯಾವಾಗ ನೋಡಿ ಯಾಕೆ ಈ ಥರ ಆಗುತ್ತೆ ಅಂತ ನೋಡಿ. ಒಂದು ಸಪೋರ್ಟ್ ತೊಗೊಂಡು ಕ್ಲೀನಾಗಿ ಬಿಲ್ಡಪ್ ಆಗಿ ಹೋಗ್ತಾ ಇದೆ. ಇಲ್ಲಿ ಒಂದು ಅಟೆಂಪ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವು ಟ್ರ್ಯಾಪ್ ಆಗಿರ್ಬೋದು, ಟ್ರ್ಯಾಪ್ ಆಗಿರಲ್ಲ ಯಾಕಂದರೆ ಸಪೋರ್ಟ್ ಇದೆ, ಟ್ರೆಂಡ್ ಲೈನ್ದು ಸಪೋರ್ಟ್ ಇದ್ದು ಇಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತಂದಾಗ ಈ ಟೈಮಲ್ಲಿ ಹೇಳಿದೆ ನಿಮಗೆ ಒಂದು ಆಲ್ ಟೈಮ್ ಹೈ ಹೋಗ್ಬೋದು ಇವತ್ತು ಅಂತ. ಸೊ ಆಲ್ಮೋಸ್ಟ್ ಆ ಅಟೆಂಪ್ಟ್ ಮಾಡ್ತು. ಸೊ ಈ ಟೈಮಲ್ಲಿ ಯಾರಾದರೂ ಕೊನೆ ಮೂಮೆಂಟಲ್ಲಿ ಯಾರು ಆಪ್ಷನ್ ಬೈಂಗ್ ಮಾಡಿದರೆ ಇಲ್ಲೊಂದು ಟ್ರೇಡ್ ಇತ್ತು. ಬಿಟ್ಟರೆ ಇವತ್ತು ಸಣ್ಣದಾಗೆ ಮೇಲೋಗಿತ್ತು. ತುಂಬ ಟೈಮ್ ಕೊಡಬೇಕಾಗುತ್ತೆ ಇಂಥ ದಿನಗಳಲ್ಲಿ. ಸೊ ನಾಟ್ ರೆಕಮೆಂಡೆಡ್. ಆಪ್ಷನ್ ಸೆಲ್ಲಿಂಗ್ನ ಕೆಲವರು ಕೇಳಿದರೆ
ಕೇಳ್ತಿದ್ದೀರಾ ಫಿನ್ ನಿಫ್ಟಿ ಬಗ್ಗೆನೂ ಹೇಳಿ ಸರ್, ಫಿನ್ ನಿಫ್ಟಿ ಯಾಕೆ ಹೇಳ್ತಾ ಇಲ್ಲ ಅಂತ. ಸರ್, ನಮ್ಮ ಚಾನಲಲ್ಲಿ ಏನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಡೈಲಿ ಮಾತಾಡ್ತೀವಿ. ಬೇರೆ ಇಂಡೆಕ್ಸ್ಗಳನ್ನ ಆ ಎಕ್ಸ್ಪೈರಿ ದಿನ ಇದ್ದರೆ ಅವತ್ತಿನ ದಿನ ಅಥವಾ ಮಾರನೇ ದಿನ ಎಕ್ಸ್ಪೈರಿ ಇದ್ದರೆ, ಉದಾಹರಣೆಗೆ ಈಗ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ, ಸೊ ಶುಕ್ರವಾರ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಫಿನ್ ನಿಫ್ಟಿ ಬಗ್ಗೆ ನಾವು ಸೋಮವಾರ ಮಂಗಳವಾರ ಮಾತಾಡ್ತೀವಿ. ಸೋಮವಾರ ಯಾಕೆ ಮಾತಾಡ್ತೀವಿ ಅಂದರೆ ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಸೊ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ ಸೋಮವಾರ ಮಾತಾಡ್ತೀವಿ. ಜೊತೆಗೆ ಎಕ್ಸ್ಪೈರಿ ಮುಗಿದ ದಿನ ಫಿನ್ ನಿಫ್ಟಿನಲ್ಲಿ ಮತ್ತೆ ಮಾತಾಡ್ತಾ ಹೋಗ್ತೀವಿ. ಸೊ ಎರಡೇ ದಿನ ನಾವು ಫಿನ್ ನಿಫ್ಟಿ ಮಾತಾಡ್ತಾ ಹೋಗುವಂಥದ್ದು, ಯಾಕಂದರೆ ಟೈಮ್ ಸಾಕಾಗಲ್ಲ ಸ್ಟಾಕ್ಸ್ ಕವರ್ ಮಾಡಿಕೊಂಡು ಎಲ್ಲ ಇಂಡೆಕ್ಸ್ನು ಮಾತಾಡ್ತಾ ಹೋದರೆ. ಬಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದು ಮೇನ್ ಇಂಡೆಕ್ಸ್ಗಳಾಗಿರೋದ್ರಿಂದ, ತುಂಬ ವರ್ಷಗಳಿಂದ ಇರೋದ್ರಿಂದ ಅವೆರಡನ್ನ ನಾವು ಡೈಲಿ ಮಾತಾಡ್ತಾ ಹೋಗ್ತೀವಿ. ಸೊ ಇವತ್ತು ಸೆನ್ಸೆಕ್ಸ್ ಇದರಲ್ಲೂ ಕೂಡ ನೋಡ್ಬೋದು, ನೀವು ಅಲ್ಲೂ ನೋಡ್ಬೋದು. ನೆನೆ ಏನು ಮಾತಾಡ್ಕೊಂಡಿದ್ವಿ, ಒಂದು ಈ ರೇಂಜ್ ಏನಿದೆಯಲ್ಲ ಒಂದು ಸೈಡ್ ವೇಸಲ್ಲೇ ಉಳಿಬೋದು ಸೆನ್ಸೆಕ್ಸ್ ಕೂಡ, ಯಾಕಂದರೆ ಒಂದು ದೊಡ್ಡ ರೇಂಜ್ ಮಾಡೋಗಿದೆ. ಆದರೆ ಹುಷಾರಾಗಿರ್ಬೇಕು ನೀವು ಸೆನ್ಸೆಕ್ಸಲ್ಲಿ 74,500 73,500 ರೇಂಜಲ್ಲಿ ಉಳಿಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ಥರ ಆಗಿದೆ. ಇನ್ಫ್ಯಾಕ್ಟ್ ತುಂಬ ಒಂದು ಸಣ್ಣ ಮೂಮೆಂಟ್ ಆಗಿದೆ. ಬಟ್ ಇದಕ್ಕಿನ್ನೂ ಮೇಲೆ ಅಥವಾ ಇದಕ್ಕಿನ್ನೂ ಕೆಳಗಡೆ ಸೆಲ್ಲಿಂಗ್ ಮಾಡಿದರೆ ಇವತ್ತು ಮಾರ್ಕೆಟಲ್ಲಿ ನೋಡೋದೇ ಅವಶ್ಯಕತೆ ಇರಲಿಲ್ಲ. ಅದೇ ರೀತಿ ಆಯಿತು ಕೂಡ, ಒಳ್ಳೆ ಪ್ರೀಮಿಯಂ ಕೂಡ ಸಿಕ್ಕಿರುತ್ತೆ ನಿಮಗೆ, ಆ ರೀತಿ ಪ್ಲಾನ್ ಮಾಡ್ಬೋದಾಗಿತ್ತು. ಸೊ ಸೆನ್ಸೆಕ್ಸಲ್ಲೂ ಕೂಡ ಈ ರೇಂಜಲ್ಲಿ ಇನ್ನೂ ಒಂದು 2 ದಿನ ಇರ್ಬೋದು ಅಂತ ಅನಿಸ್ತಾರೆ. ಯಾಕಂದರೆ ಇದು ಮಾಡಿರೋಂಥ ತುಂಬ ದೊಡ್ಡ ರೇಂಜು. ಒಂದೇ ದಿನದಲ್ಲಿ ನಿಮಗೆ 73,500 74,500 1000 ಪಾಯಿಂಟು ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಮಾಡಿದೆ. ಸೊ ಮಾರ್ಕೆಟು ಸ್ವಲ್ಪ ದಿನ ಸುಧಾರಿಸ್ಕೊಳ್ತಾ ಹೋಗುತ್ತೆ, ಏನಾದರೂ ಹೊಸ ನ್ಯೂಸ್ ಅಥವಾ ಇವೆಂಟ್ಸ್ ಸಿಗೋ ತನಕ. ಸದ್ಯಕ್ಕೆ ಪಾಸಿಟಿವ್ ಆಗಿ ಇರಿ, ಯಾಕೆಂದರೆ ಈಗಲೂ ಕೂಡ ಪಾಸಿಟಿವ್ ಟ್ರೆಂಡಲ್ಲೇ ಇದೀವಿ ಮಾರ್ಕೆಟಲ್ಲಿ. ಸೊ ಏನಾದರೂ ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು 73,500 ಅಂದರೆ ಆಗ ನೋಡ್ತಾ ಹೋಗೋಣ. ಅಲ್ಲಿ ತನಕ ಅಥವಾ ದೊಡ್ಡದಾಗಿ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಆ ರೀತಿ ಏನಾರು ಆಯಿತು ಅಂತಂದರೆ ಸೆಂಟಿಮೆಂಟ್ ಚೇಂಜ್ ಆಗ್ಬೋದು. ಅಲ್ಲಿ ತನಕ ನೀವು ಪಾಸಿಟಿವ್ ಸೆಂಟಿಮೆಂಟ್ ಇಟ್ಕೋಬೇಕು. ಬಟ್ ಮೇಲ್ಗಡೆ ಹೋಗಿ ಭಯ ಆಗಿರುತ್ತೆ, ಯಾಕೆಂದರೆ ಖಂಡಿತ ಇದು ಒಂದು ಅನ್ಚಾರ್ಟೆಡ್ ಟೆರಿಟರಿ ಆಗಿದೆ. ಹಾಗಾಗಿ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ನಾವು ಟ್ರೇಡ್ ಮಾಡ್ಕೊತಾ ಹೋಗ್ಬೋದು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಅಲ್ವಾ ಸೋಮವಾರ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಮಾತಾಡ್ತಾ ಹೋಗೋಣ. ನೋಡಿ, ಯೂಶಲಿ ಎಕ್ಸ್ಪೈರಿ ದಿನ ಮೂವ್ಮೆಂಟ್ ಆಗೋದು ಕಮ್ಮಿ, ಎಕ್ಸ್ಪೈರಿ ಇಲ್ಲದಲ್ಲಿರೋ ದಿನನೇ ಮೂವ್ಮೆಂಟ್ ಜಾಸ್ತಿ. ಇವತ್ತು ನೋಡಿ 800 ಆಲ್ಮೋಸ್ಟ್ ಒಂದು 880 ಪಾಯಿಂಟ್ ಮೂವ್ಮೆಂಟ್ ಬಂದಿದೆ. ನೋಡಿ, ಆಪ್ಷನ್ ಬೈಯರ್ ಆದರೆ ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 75 ಕ್ವಾಂಟಿಟಿ ಸಿಗುತ್ತೆ. ಜೊತೆಗೆ ನಿಮಗೆ ಇದು 10,000 ಇಂಡೆಕ್ಸ್ ಆಗಿರೋದ್ರಿಂದ ಪ್ರೀಮಿಯಮ್ಗಳು ಕಮ್ಮಿ ಇರುತ್ತೆ. ಸೊ ಯಾರು ಅಟೆಂಡ್ ಮಾಡಬೇಕು ಅಂತಾರೆ ಮಾಡ್ಬೋದು. ಬಟ್ ಆಪ್ಷನ್ ಬೈಂಗಿಗೆ ನಿಮಗೆ ಎಕ್ಸ್ಪೈರಿ ದಿನ ಟ್ರೇಡ್ ಸಿಗುವಂಥದ್ದು ಕಮ್ಮಿನೇ. ಇಲ್ಲೊಂದು ದೊಡ್ಡ ಹ್ಯಾಮರ್ ಮಾಡೋಗಿದೆ. ಸೊ 10,780 ಅನ್ನೋದು ಒಂದು ಈಗ ಸಪೋರ್ಟ್ ಥರ ಇರಬೇಕು. ನೋಡೋಣ, ಈ ಝೋನ್ 10,900 10,780 ಇಲ್ಲೇ ಮುಗಿಸ್ತಾರೆ ಎಕ್ಸ್ಪೈರಿನ, ಅಥವಾ ಏನಾದ್ರು ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಮಾಡ್ಕೊತಾರೆ ಅಂತ. ಒಂದ್ಸಲ ಆಪ್ಷನ್ ಚೇನ್ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೇನು ಇವಾಗ ನೋಡಿದ್ರೆ ಅಷ್ಟೊಂದೇನು ಉಪಯೋಗ ಇರೋದಿಲ್ಲ, ಬಟ್ ನೋಡ್ತಾ ಹೋಗೋಣಂತೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಯಾಕಂದರೆ ಓವರ್ ನೈಟ್ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡೋದಾದ್ರೆ ಎಗೇನ್ ಸೇಮ್ ಆ ಹ್ಯಾಮರ್ ಎಲ್ಲಿ ಬಂದಿತ್ತು ಅಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ ನಮಗೆ. 10,800 10,750 ಈ ಝೋನಲ್ಲಿ ಸಪೋರ್ಟ್ ಇದೆ. ಮೇಲ್ಗಡೆ ನೋಡಿದ್ರೆ 10,900 ರೆಸಿಸ್ಟೆನ್ಸ್ ಇದೆ. ಬಟ್ ಸಪೋರ್ಟೇ ಜಾಸ್ತಿ ಬಿಲ್ಡಪ್ ಆದಂಗಿದೆ. ಅಫ್ಕೋರ್ಸ್ ಟ್ರೆಂಡ್ ಕೂಡ ಒಂದು ಮೇಲ್ಗಡೆ ಹೋಗಿದೆ ಆ ಕಾರಣದಿಂದಾಗಿ. ಸೊ ನೋಡ್ತಾ ಹೋಗೋಣ, ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಒಂದ್ಸಲ ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ. ಇತ್ತೀಚೆಗೆ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ರಿಕವರಿ ಅನ್ನೋದು ಆಗ್ತಾ ಇದೆ ಈಗಲೂ ಕೂಡ. ಸೊ ಇದು ಮೇಲ್ಗಡೆ ಹೋಯ್ತು ಅಂತಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಆಲ್ ಟೈಮ್ 11,000 11,100 ಇದೆಲ್ಲ ಚಿಲ್ಲರೆ ಆಲ್ ಟೈಮ್ ಹೈ ಝೋನ್ಗಳೇ. ಸೊ ನೋಡೋಣ, ಆಲ್ ಟೈಮ್ ಹೈ ಅಟೆಂಡ್ ಮಾಡುತ್ತಾ ಸೋಮವಾರ, ಅಥವಾ ಈ ರೇಂಜಲ್ಲೇ ಉಳಿಯುವಂಥ ಒಂದು ಎಕ್ಸ್ಪೈರಿ ಆಗುತ್ತಾ ಅಂತ. ಯೂಶಲಿ ಅಂತ ಒಂದು ದೊಡ್ಡ ಮೂಮೆಂಟ್ ಏನು ಬಂದಿಲ್ಲ. ಸೊ ಒಂದು ಸ್ವಲ್ಪ ದೊಡ್ಡ ರೇಂಜನ್ನು ಇಟ್ಕೊಂಡಿರಿ, ಯಾಕಂದರೆ ಬಸ್ ಸ್ಟ್ಯಾಂಡ್ ಮಾಡಿದೆ ನೋಡಿ, ಇಲ್ಲಿ ಈ ರೇಂಜಿಂದ ಈ ರೇಂಜಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದೆ ಈ ಎಕ್ಸ್ಪೈರಿನಲ್ಲಿ. ಸೊ ಇದನ್ನು ಸೇರಿಸ್ಕೊಂಡ್ರು ಅಂತಂದರೆ ಇಷ್ಟೇ ಮೂಮೆಂಟ್ ಆಗಿರುವಂಥದ್ದು. ಸೊ ನೋಡ್ತಾ ಹೋಗೋಣ ಇದಕ್ಕೆ ಮೇಲ್ಗಡೆ ಅಥವಾ ಕೆಳಗಡೆ ಮೂಮೆಂಟ್ ಬರುತ್ತಾ ಏನು ಕತೆ ಅಂತ. ಸೊ ಕೆಳಗಡೆ ಬಂತು ಅಂತಂದರೆ ಈ ಝೋನು, ಅಥವಾ ಅದಕ್ಕೆ ಕೆಳಗಡೆ ಬಂತು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಝೋನು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ಗಡೆ ಹೋದರೆ ನಾವು 10,900 11,000 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನೋಡಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ ಮೇಲೆ ನೀವು ಮಿಡ್ ಕ್ಯಾಪ್ ನಿಫ್ಟಿನ ಪ್ಲಾನ್ ಮಾಡ್ತಾ ಹೋಗ್ಬೋದು ಸೋಮವಾರ ದಿನ. ಸೊ ಈಗ ಮಾರ್ಕೆಟಲ್ಲಿ ರಜೆಗಳ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು. ನೋಡಿ, ರಜಾ ಇದೆ ಮುಂದಿನ ವಾರ ಅಂದರೆ 11ನೇ ತಾರೀಕು ಈದಿಗೆ ರಜಾ ಇದೆ, ಅವತ್ತು ಗುರುವಾರ ಬರುತ್ತೆ. ಸೊ ಏನಾಗುತ್ತೆ ಅವಾಗ ನಿಫ್ಟಿ ಎಕ್ಸ್ಪೈರಿ ರಜಾ ಬಂದರೆ ಹಿಂದಿನ ದಿನಕ್ಕೆ ಶಿಫ್ಟ್ ಆಗುತ್ತೆ. ಅಂದರೆ 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಬ್ಯಾಂಕ್ ನಿಫ್ಟಿ ಎರಡರದ್ದು ಎಕ್ಸ್ಪೈರಿ ಆಗಿರುತ್ತೆ ಮುಂದಿನ ವಾರ. ಸೊ ಅದು ಮರೆಯೋಕ್ಕೆ ಹೋಗ್ಬಿಡಿ. ಸೊ ನಿಫ್ಟಿನಲ್ಲಿ ಬುಧವಾರನೇ ಎಕ್ಸ್ಪೈರಿ ಮುಂದಿನ ವಾರ. ಅದ್ರ ಮುಂದಿನ ವಾರ ಏನಾಗ್ತಾ ಇದೆ, ರಾಮನವಮಿಗೆ ರಜಾ ಇದೆ ಬುಧವಾರ. ಸೊ ರಾಮನವಮಿ ರಜೆ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಫಿನ್ ನಿಫ್ಟಿ ಎಕ್ಸ್ಪೈರಿ ಜೊತೆ ಆಗೋಗುತ್ತೆ 16ನೇ ತಾರೀಕು. ಅದು ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ನೋಡಿ, 2 ದಿನಗಳಲ್ಲಿ ಈ ಸಲ 2 ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇದೆ, ಯಾಕಂದರೆ ರಜಾ ಬಂದಿರೋದ್ರಿಂದ ವೀಕ್ ಡೇನಲ್ಲಿ. ಸೊ ನೋಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಮೊದಲನೇದಾಗಿ SBI ಕಾರ್ಡ್ನ ಮೊನ್ನೆನೋ ಒಂದು 4 ದಿನದ ಹಿಂದೆ ಮಾತಾಡಿದ್ದೆ ನಿಮಗೆ. ನೋಡಿ, ಒಂದೇ ಝೋನಲ್ಲಿದೆ. ಈ ಝೋನ್ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇದು ಆಲ್ಮೋಸ್ಟ್ IPO ಪ್ರೈಸಿಗೆ ಬಂದುಬಿಟ್ಟಿದೆ ಇವಾಗ ಅಂತ. UPI ಇದೆಲ್ಲ ಬಂದಾಗಿಂದ ನಿಮಗೆ ಗೊತ್ತಿರ್ಬೋದು ಕ್ರೆಡಿಟ್ ಕಾರ್ಡ್ ಕಮ್ಮಿ ಆಗ್ತಾನೆ ಇದೆ. ಬಟ್ SBIನಲ್ಲಿ ಯಾವ್ಯಾವುದು ರೂಪೇ ಕ್ರೆಡಿಟ್ ಕಾರ್ಡ್ ಇದೆಯೋ ಅದನ್ನು ಕೂಡ UPIಗೆ ಟ್ಯಾಗ್ ಮಾಡ್ಬೋದು ಅಂತ ಬಂದಿದೆ ಅಲ್ವಾ. ಜೊತೆಗೆ ಇವತ್ತು ನೋಡಿ, ಶಕ್ತಿಕಾಂತ್ ದಾಸ್ ಅವ್ರದ್ದು ಮಾನಿಟರಿ ಪಾಲಿಸಿ ಹೇಳೋದೇ ಬರ್ತೋಯ್ತು. ಸತತವಾಗಿ 7ನೇ ಬಾರಿ 6.5% ಅಲ್ಲೇ ಇಟ್ಟಿದ್ದಾರೆ ರೆಪೋ ರೇಟು. ಐ ಥಿಂಕ್ ನಾವೀಗ ಪೀಕಿಗೆ ಬಂದಿದ್ದೀವಿ. ಇನ್ನು ಮುಂದೆ ಏನಾದ್ರೂ ಇನ್ನು ಜಾಸ್ತಿ ಮಾಡೋದಿಲ್ಲ, ಇಂಟ್ರೆಸ್ಟ್ ರೇಟ್ನ ಇನ್ನೂ ಕಮ್ಮಿ ಮಾಡ್ತಾ ಹೋಗ್ತಾರೆ. ಇದು 2 ಸಕಾರಾತ್ಮಕವಾಗಿ ನೀವು ಯೋಚನೆ ಮಾಡಬೇಕು. ಒಂದು, ಯಾರ್ಯಾರು ಹೋಮ್ ಲೋನ್ ಇಂಟ್ರೆಸ್ಟ್ ಇದೆಲ್ಲ ಕಟ್ತಾ ಇದ್ರಲ್ಲ, ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದು ಕಮ್ಮಿ ಆಗ್ತಾ ಹೋಗ್ಬೋದು, ಇಂಟ್ರೆಸ್ಟ್ ರೇಟ್ಗಳು ಕಮ್ಮಿ ಆಗ್ಬೋದು. ಅಂದರೆ ಮುಂದಿನ ದಿನಗಳು ಅಂದರೆ ಯಾವಾಗ ಹೇಳ್ತಾ ಇದ್ದೀನಿ, ಜುಲೈ ಆಗಸ್ಟ್ ಎಲೆಕ್ಷನ್ ಎಲ್ಲ ಆದಮೇಲೆ ಅವಾಗ ಕಮ್ಮಿ ಆಗ್ತಾ ಹೋಗ್ಬೋದು. ಜೊತೆಗೆ ಯಾರಾದರೂ ಇಂಟ್ರೆಸ್ಟ್ ರೇಟು ಡೆಟ್ ಇನ್ಸ್ಟ್ರೂಮೆಂಟು ಫಿಕ್ಸ್ಡ್ ಡೆಪಾಸಿಟ್ ಇದರಲ್ಲೆಲ್ಲ ಹಾಕ್ತಾ ಇದ್ದೀರಾ ಅಂತಂದರೆ ಇವಾಗ ಏನು ಇಂಟ್ರೆಸ್ಟ್ ರೇಟ್ ಸಿಗ್ತಿದೆಯಲ್ಲ, ಇದು ಒಂದು ರೀತಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಅಂತ ಅನ್ಕೋಬೋದು ನೀವು. ಇದಕ್ಕಿಂತ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇನ್ನೂ ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಯಾರಾದರೂ ಸರ್ಪ್ಲಸ್ ಆಗಿ ಲಂಸಮ್ ಇನ್ವೆಸ್ಟ್
ಮಾಡಬೇಕು ಅಂತ ನೋಡ್ತಾ ಇದ್ದೀನಿ, ಮಾರ್ಕೆಟು ಆಲ್ ಟೈಮ್ ಹೈಯಲ್ಲಿದೆ, ನನಗೆ ಯಾವ ಸೆಕ್ಟರಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಇವಾಗ ಅಂತಂದರೆ ನೀವು ಖಂಡಿತವಾಗ್ಲೂ ಅಲ್ಲಿ ಪಾರ್ಕ್ ಮಾಡ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳಿದೆ, ಪ್ರೀಮಿಯರಲ್ಲಿ ಶಾರ್ಟ್ ಸೀರೀಸಲ್ಲಿ ನಿಮಗೆ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ ರಿಲೇಟೆಡ್ ವೀಡಿಯೋಗಳು ಸುಮಾರು ಸಿಗ್ತಾ ಹೋಗುತ್ತೆ. ಕಾರ್ಪೊರೇಟ್ ಬಾಂಡ್ ಆಗಿರ್ಬೋದು, ಗೌರ್ಮೆಂಟ್ ಬಿಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಚೆಕ್ಔಟ್ ಮಾಡ್ತಾ ಹೋಗಿ. ಸೊ ನೋಡ್ತಾ ಹೋಗೋಣ. ಇವತ್ತು ಶಕ್ತಿಕಾಂತ್ ದಾಸ್ ಅವ್ರದ್ದು ಒಂದು ಸಮ್ಮರಿ ಅಂತ ಹೇಳೋದಾದರೆ, ರೂರಲ್ಲು ಮತ್ತು ಕನ್ಸಂಪ್ಷನ್ ಗ್ರೋತ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ FY25ಗೆ ಅವರು 7% ಫೋರ್ಕಾಸ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಕಾಣುತ್ತೆ GDP. ಜೊತೆಗೆ ಈ ಫೆಬ್ರವರಿನಲ್ಲಿ 5.1% ಏನೋ ಬಂದಿತ್ತಂತೆ ರಿಟೇಲ್ ಇನ್ಫ್ಲೇಷನು. ಬಟ್ FY25ಗೆ ಅವರು 4.5% ಹೇಳ್ತಾ ಇದ್ದಾರೆ ಇನ್ಫ್ಲೇಷನು. 4% RBIದು ಟಾರ್ಗೆಟ್ ಸೇಫ್ ಲೆವೆಲ್ ಅಂತ, 4.5% ಅಂದರೆ ಓಕೆ ಅಂತ ಇದೊಂದು ಪಾಸಿಟಿವ್ ಪುಷ್ನೇ ಕೊಟ್ಟಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಎಂಪ್ಲಾಯ್ಮೆಂಟ್ ಡೇಟಾ ಮತ್ತು ಮಾನ್ಸೂನ್ ಇಂಪಾರ್ಟೆಂಟ್ ಆಗಿ, ಮಾನ್ಸೂನ್ ಏನೋ ಈ ಸಲ ನಾರ್ಮಲ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದು ಸೌತ್ ವೆಸ್ಟ್ ರೀಜನಲ್ಲಿ ಮಾನ್ಸೂನ್ ನಾರ್ಮಲ್ ಆಗಿ ಬಂದಿರೋದ್ರಿಂದ ಕ್ರಾಪಿಂದು ಎಲ್ಲ ಒಂದು ಪಾಸಿಟಿವ್ ಆಗಿ ಇದೆ ಅಂತ ಹೇಳಿದ್ದಾರೆ. ಹಾಗೆ ಆದರೆ ಸಾಕು, ಮಳೆ ಬಂದರೆ ಸಾಕು. 39 ಡಿಗ್ರಿ ಇದೆ ಇವತ್ತು ಬೆಂಗಳೂರಿನಲ್ಲಿ ಟೆಂಪ್ರೇಚರು. ಸೊ ಈ ಥರ ಆಗಿದ್ದು ನನಗೂ ನೆನಪಿರೋಂಗೆ 2017-18 ಒಂದ್ಸಲ 37-38 ಮುಟ್ಟಿತ್ತು ಬೆಂಗಳೂರಲ್ಲಿ. ಅದು ಬಿಟ್ಟರೆ ಇವಾಗಲೇ ನೋಡ್ತಾ ಇರೋದು 39 ಡಿಗ್ರಿ ಸಿಕ್ಕಾಪಟ್ಟೆ ಶೆಕೆ. ಸೊ ಈಗ ನೀವು ನೋಡೋದಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದ್ಬಿಟ್ಟು ಇವಾಗ ಏನು ಮಾಡಿದೆ, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಮಾಡ್ತಾ ಇದೆ. ಬಟ್ ಸಪೋರ್ಟಿಂಗ್ ವಾಲ್ಯೂಮ್ ಸಿಗ್ತಾ ಇಲ್ಲ ನನಗೆ. ಸೊ ಇಲ್ಲಾಂದ್ರೆ ವಾಲ್ಯೂಮ್ ಚೆನ್ನಾಗಿ ಆಯಿತು ಅಂತಂದರೆ SBI ಕಾರ್ಡಲ್ಲಿ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ ಅಂದರೆ ಈ ಟ್ರೆಂಡ್ ಲೈನ್ ಹಾಕೊಳ್ಳಿ, ಈ ಟ್ರೆಂಡ್ ಲೈನ್ ಯಾವ ಬ್ರೇಕ್ಔಟ್ ಆಗುತ್ತೋ ಆಗ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಬಟ್ ಅದೇ ನಾನು ಆಗಲೇ ಹೇಳ್ದಂಗೆ ಇವತ್ತು ಇನ್ನೊಂದು ಏನು ಹೇಳಿದ್ರು ಅಂದರೆ, ಶಿವ ಅವರು ಶೇರ್ ಮಾಡಿದ್ರು, ಈ ATMಗಳಲ್ಲೂ ಕೂಡ ಇವಾಗ ಕಾರ್ಡ್ ಇಲ್ದೇ ಕ್ಯಾಶ್ ವಿಡ್ರಾವಲ್ ಫೆಸಿಲಿಟಿ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಆ ಥರ ಎಲ್ಲ ಬಂದರೆ ಕಾರ್ಡಿನ ಯೂಸೇಜ್ ಇನ್ನೂ ಕಮ್ಮಿನೇ ಆಗ್ತಾ ಹೋಗುತ್ತೆ. ಬಟ್ ನೋಡ್ತಾ ಹೋಗೋಣ, SBI ಕಾರ್ಡ್ ಅನ್ನೋದು ಒಂದು ಸಬ್ಸಿಡರಿ, SBI ಬೇರೆ SBI ಕಾರ್ಡ್ ಬೇರೆ, ಪ್ರತ್ಯೇಕವಾಗಿ ಭಾಗವಹಿಸ್ತಾರೆ ಅಂತ ಕಂಪನಿ. ಇದ್ರ ಬಗ್ಗೆ ಮಾತಾಡಿದ್ದೆ ಮೊದಲೇ. ಅದೇ ರೀತಿಯಾಗಿ ವೇದಾಂತ ಬಗ್ಗೆ ಹೇಳಿ ಸರ್, ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ, ಒಂದು ಬ್ರೇಕ್ಔಟ್ ಆಗೋ ಥರ ಅನಿಸ್ತಾ ಇದೆ, ಯಾಕೆ ಇದನ್ನು ತಗೋಬಾರ್ದು ಅಂತ ಕೆಲವರು ಕೇಳಿದ್ದಾರೆ. ಸರ್, ಈ ಸ್ಟಾಕಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಇದ್ರದ್ದೆಲ್ಲ ಸ್ವಲ್ಪ ಸಿಕ್ಲಿಕಲ್ ಸೆಕ್ಟರ್. ನೋಡಿ, ನಿಮಗೆ ಆವಾಗಲೇ ಹೇಳಿದ್ದೀನಿ 2010 ಏನು ಮಾಡಿತ್ತು ಅಲ್ಲಿದೆ. ಸೊ ಏನಾದರೂ ಇನ್ ಕೇಸ್ 350 ಏನಾದರೂ ಈ ಸಲ ಮತ್ತೆ ಬ್ರೇಕ್ಔಟ್ ಆಗೋಯ್ತು ಅಂತಂದರೆ ಖಂಡಿತ, ಯಾಕಂದರೆ ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಆಗಿದೆ ಹಿಸ್ಟಾರಿಕಲಿ. ಸೊ ಇಲ್ಲೊಂದು ಫೇಲ್ಯೂರ್ ಕೂಡ ಆಗಿತ್ತು, ಈಗ ತುಂಬ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು W ಪ್ಯಾಟರ್ನ್ ಕೂಡ ಆಗಿದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ವೇದಾಂತದಲ್ಲಿ ನೋಡಿ, ಸುಮಾರು ಕಡೆ ನಿಮಗೆ W ಪ್ಯಾಟರ್ನ್ ಕಾಣುತ್ತೆ ಇದರಲ್ಲಿ ಸ್ಟಾಕಲ್ಲಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ಇವ್ರದ್ದು ಪ್ರಮೋಟರ್ಗಳು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಒಂದು 60-65% ಇವ್ರದ್ದಿದೆ ಪ್ರಮೋಟರ್ ಹೋಲ್ಡಿಂಗು, ಅಷ್ಟನ್ನು ಕೂಡ ಪ್ಲೆಡ್ಜ್ ಮಾಡಿಬಿಟ್ಟಿದ್ದಾರೆ ಪ್ರಮೋಟರ್ಗಳು. ಸೊ ಪ್ರಮೋಟರ್ಗಳು ಯಾಕೆ ಪ್ಲೆಡ್ಜ್ ಮಾಡ್ತಾರೆ ಅಂದರೆ, ಅವರು ಪ್ಲೆಡ್ಜ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕಂಪನಿ ಬಗ್ಗೆ ಭರವಸೆ ಇಲ್ಲ ಅಂತ, ಅಥವಾ ಇನ್ನೇನೋ ಇನ್ವಾಲ್ವ್ ಆಗಿದ್ದಾರೆ ಅಂತ. ಸೊ ಅದು ಒಂದು ನಮಗೆ ಒಂದು ಗ್ರೀನ್ ಫ್ಲಾಗ್ನ ಕೊಡೋದಿಲ್ಲ ಫಂಡಮೆಂಟಲಿ. ಆ ಕಾರಣದಿಂದಾಗಿ ವೇದಾಂತದಿಂದ ದೂರ ಇರಿ ಅಂತಲೇ ನಾನು ಹೇಳ್ತಾ ಇದ್ದೆ. ಬಟ್ ಓವರ್ ಸೆಕ್ಟರ್ ಅಂತ ನೀವು ನೋಡೋದ್ರೆ ಇವ್ರದ್ದು ಸುಮಾರು ಕಡೆ ಇದೆ, ಸುಮಾರು ಓವರ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೊರದೇಶದಲ್ಲೂ ಕೂಡ ಇವ್ರದ್ದು ಬಿಸ್ನೆಸ್ ಇದೆ. ಅದೇ ರೀತಿಯಾಗಿ ಇದು ಯಾವುದು ಕೋಲ್ ಇಂಡಿಯಾ ಬಿಟ್ಟರೆ ವೇದಾಂತ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಹೈಯೆಸ್ಟ್ ಇದೆ. ಅಫ್ಕೋರ್ಸ್ ಸ್ವಲ್ಪ P ವ್ಯಾಲ್ಯೂಷನಲ್ಲಿ ಜಾಸ್ತಿನೇ ಇದೆ. ಬಟ್ ನೀವು ಅಟೆಂಡ್ ಮಾಡ್ತೀರಾ ಏನೋ ಅಂತ ನೋಡೋದಾದರೆ, ಯಾರಿಗಾದ್ರೂ ಹೇಳ್ತಾ ಇದ್ದೀನಿ, 280ನೇ ಸ್ಟಾಪ್ ಲಾಸ್ ಆಗಿಟ್ಕೊಂಡು ನೀವು ಖಂಡಿತ ಒಂದು ಈಗ ಬ್ರೇಕ್ಔಟ್ ಅಟೆಂಪ್ಟ್ ಅಂತ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಯಾಕಂದರೆ ಮಂತ್ಲಿ ಕ್ಯಾಂಡಲಲ್ಲಿ ಇಲ್ಲಿ ಒಂದು ಬ್ರೇಕ್ಔಟ್ ಆಗ್ತಾ ಇರೋದ್ರಿಂದ, ಸೊ ಇಲ್ಲೊಂದು W ಪ್ಯಾಟರ್ನ್ ಕನ್ಫರ್ಮೇಷನ್ ಇರೋದ್ರಿಂದ 280ನ ಸ್ಟಾಪ್ ಲಾಸ್ ಆಗಿಟ್ಕೊಂಡು ನೀವು 400 ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಬಟ್ ನಾನಾಗಲೇ ಹೇಳ್ದಂಗೆ ಏನಾದ್ರು ಮಲ್ಟಿ ಇಯರ್ ಬ್ರೇಕ್ಔಟ್ ಆಯಿತು ಅಂತಂದರೆ ಈ ಸ್ಟಾಕು ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಇನ್ನೂ ಜೋರಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆಯೂ ಇರುತ್ತೆ. ಬಟ್ ಎಗೇನ್ ಪ್ರಮೋಟರ್ ಹೋಲ್ಡಿಂಗು ಸ್ಟ್ರಾಂಗ್ ಆಗಿಲ್ಲ, ಹಾಗಾಗಿ ನಾನು ರೆಕಮೆಂಡ್ ಅಂತ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅನಾಲಿಸಿಸ್ನಿಗೆ ಬರ್ತೀನಿ. ಎಗೇನ್ ಯಾವುದೇ ಸ್ಟಾಕ್ ಮಾತಾಡೋದಾದ್ರೂ ಅದು ನಿಮ್ಮ ಅನಾಲಿಸಿಸ್ ನೀವು ಮಾಡಲೇಬೇಕು. ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಅದೇ ರೀತಿಗೆ ಮಾನ್ಯವಾರ್, ಮದುವೆ ಅಂತಂದರೆ ಮಾನ್ಯವಾರ್ ಅಂತ ಎಲ್ಲ ಇವಾಗ ಬ್ರ್ಯಾಂಡಿಂಗ್ ಮಾಡ್ತಾರಲ್ವ, ಸುಮಾರು ಜನ ಖರ್ಚು ಮಾಡೋದು ನೋಡಿದ್ದೀವಿ ಮಾನ್ಯವಾರೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಅಂತ. ಬಟ್ ನೀವು ನೋಡೋದಾದರೆ ಯಾವಾಗ ಬಂದಿತ್ತೋ ಆವಾಗ ಪ್ರೈಸಿಗೆ ವಾಪಸ್ ಬಂದಿದೆ. ಟಿಪಿಕಲ್ ಆಗಿ ಎಂ ಪ್ಯಾಟರ್ನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಂ ಪ್ಯಾಟರ್ನ್ ಮಾಡ್ಕೊಂಬಿಟ್ಟು ಸ್ಟಾಕು ಫುಲ್ ವೀಕ್ ಆಗಿ ಬಂದಿದೆ. ಈ ಜಾಗದಲ್ಲಿ ಏನಾದರೂ ಒಂದು ಒಳ್ಳೆ ವಾಲ್ಯೂಮ್ ಕ್ಯಾಂಡಲ್ ಬಂತು ಅಂತಂದರೆ ಇಲ್ಲಿ ಖಂಡಿತ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಆ ಆಪರ್ಚುನಿಟಿನೇ ಯಾರು ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲ ಇದು ಬ್ರೀಚ್ ಆಯಿತು ಅಂತಂದರೆ ಇನ್ನೂ ಕೆಳಗಡೆ ಬರ್ತಾ ಇರುತ್ತೆ. ಬಟ್ ವ್ಯಾಲ್ಯೂಷನ್ ವೈಸ್ ನೋಡಿದ್ರೆ ಈಗಲೂ ಕಾಸ್ಟಿನೇ. ಬಟ್ 1500ಕ್ಕೆಲ್ಲ ಕಂಪೇರ್ ಮಾಡಿದ್ರೆ 900ಕ್ಕೆ ಸಿಗ್ತಾ ಇದೆ. ಸೊ ಶಾರ್ಟ್ ಟರ್ಮಲ್ಲಿ ಯಾರಾದರೂ ಇಲ್ಲಿ ಏನಾದರೂ ಬ್ರೇಕ್ಔಟ್ ಆಯಿತು ಆ ಥರ ಆಯಿತು ಅಂದರೆ 1100-1200 ತನಕ ಈ ಸ್ಟಾಕ್ ಹೋಗ್ಬೋದು. ಆಗ ಒಂದು ಸ್ಮಾಲ್ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು. ಟ್ರ್ಯಾಕ್ ಮಾಡ್ತಾ ಇರಿ ಮಾನ್ಯವಾರು. ಅದೇ ರೀತಿಗೆ ಇಲ್ಲಿ ನೀವು ಹಾಕೋಣೋದಾದರೆ ಇಲ್ಲಿ ಈ ಝೋನ್ ಹತ್ತಿರದಲ್ಲಿ ಇಲ್ಲಿ ಒಂದು ಸಪೋರ್ಟ್ ತೊಗೋಬೇಕು ಇವಾಗ. ಅದೇ ರೀತಿಗೆ IREDA ಬಗ್ಗೆ ಹೇಳಿ ಬ್ರೇಕ್ಔಟ್ ಆಗ್ತಾ ಇದೆಯಾ ಅಂತ. ಸರ್, IREDA ಗೊತ್ತಿಲ್ಲ, 120 ಲೆವೆಲ್ಗೆ ಬಂದಿತ್ತು, ಒಂದ್ಸಲ ಅಟೆಂಪ್ಟ್ ಮಾಡಿತ್ತು, ಅಲ್ಲಿಂದ ಮತ್ತೆ ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ. ಬಟ್ ನಾನು ರೈಲ್ವೆ ಸೆಕ್ಟರಲ್ಲಿ ಖಂಡಿತ ಬುಲ್ಲಿಶ್ ಆಗಿದ್ದೀನಿ ಲಾಂಗ್ ರನ್ನಲ್ಲಿ. ಆದರೆ ಅದು IRCTC ಸ್ಟಾಕಿಗೆ. ಇದಕ್ಕೆ ನನಗೆ ಈಗಲೂ ಕೂಡ ವ್ಯಾಲ್ಯೂಯೇಷನ್ ಜಾಸ್ತಿನೇ ಅನಿಸುತ್ತೆ. ಬಟ್ ರಿನ್ಯೂಬಲ್ ಎನರ್ಜಿ ಕಾರಣದಿಂದಾಗಿ ಈ ಸ್ಟಾಕು ತುಂಬ ನ್ಯೂಸಲ್ಲಿರುತ್ತೆ. ಬಟ್ ನ್ಯೂಸಲ್ಲಿದೆ, ತುಂಬ ಇತಿಹಾಸ ಇಲ್ಲ ಈ ಸ್ಟಾಕಿಗೆ. ಹಾಗಾಗಿ ನಾನಂತೂ ಈ ಲೆವೆಲಲ್ಲಿ ಖಂಡಿತ ರೆಕಮೆಂಡ್ ಮಾಡೋದಿಲ್ಲ. 120 ಲಿಸ್ಟ್ ಆಗಿದ್ದ ಪ್ರೈಸಿಗೂ ನಾನು ಬೇಡ ಅಂದಿದ್ದೆ. ಬಟ್ ಅದಾದಮೇಲೆ ಸುಮಾರು ಪ್ರಾಜೆಕ್ಟ್ಗಳೆಲ್ಲ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ IRDAಗೆ. ಆದರೂ ಕೂಡ ಈ ವ್ಯಾಲ್ಯೂಷನಲ್ಲಿ ನಾಟ್ ರೆಕಮೆಂಡೆಡ್ ಅನಿಸ್ತಾ ಇರುತ್ತೆ ನಿಮಗೆ. ಇಲ್ಲಿ ಒಂದು ಬ್ರೇಕ್ಔಟ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಬಟ್ ಸ್ಟಿಲ್ ನಾನು ಇದನ್ನ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಹೋಗೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ಟ್ರ್ಯಾಪ್ ಆಗಲಿಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ
ತೆಗಿ ಸಂದುಮಾ ಮ್ಯಾಂಗ್ನೀಸ್, ಐ ಥಿಂಕ್ ಇದನ್ನು ಕೂಡ ಪವನ್ ಅವರು IRD ಇದೆಲ್ಲ ಪವನ್ ಅವ್ರು ಕೇಳಿದ್ದು. ಸರ್ ಇದು ಕೂಡ ಓವರ್ ರಿಲೇಟೆಡ್ ಇರೋಂಥ ಸೆಕ್ಟರ್, ಅಂದರೆ ವೇದಾಂತ ಗ್ರೂಪ್ ಜೊತೆಗೇ ಬರ್ತಾ ಹೋಗುತ್ತೆ. ಕಂಪ್ನಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಂಪ್ನಿ ಚೆನ್ನಾಗಿದೆ. ಆದರೆ ಅಗೇನ್ ನೀವು ಇದರಲ್ಲಿ ಒಂದು ವಾಲ್ಯೂಮ್ಗೆ ಕಾಯಬೇಕು. ನಿಮ್ಗೆ ಅನಿಸ್ತಾ ಇದೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಕೊಡ್ತಾ ಇದೆಯಾ ಅಂತ. ಬಟ್ ನೋಡಿ 440 ಇಲ್ಲೇ ಒಂದು ರೆಸಿಸ್ಟೆನ್ಸ್ ಕೂಡ ಇದೆ, ಕರೆಕ್ಟಾ, ಇಲ್ಲೊಂದು. ಸೊ ಒಂದು ಕನ್ಸಿಡರಬಲ್ ಆಗಿರೋ ವಾಲ್ಯೂಮ್ ಬರೋ ತನಕ ನಾನಂತೂ ಇದರಲ್ಲಿ ರೆಕವರ್ ಮಾಡೋಕ್ಕಾಗೋದಿಲ್ಲ. 280 ಈ ಲೆವೆಲ್ಗೆಲ್ಲ ಒಂದು ದೊಡ್ಡ ಸಪೋರ್ಟ್ ಇದೆ ಸ್ಟಾಕಲ್ಲಿ. ಖಂಡಿತ ನಾನು ಮ್ಯಾಂಗ್ನೀಸು ಮತ್ತು ಐರನ್ ಓರಲ್ಲಿ ಇನ್ವಾಲ್ವ್ ಆಗಿರುವಂಥ ಕಂಪ್ನಿ. ನಾನು ಚೆನ್ನಾಗಿ ಮಾಡ್ತಾ ಇಲ್ಲ ಕಂಪ್ನಿ ವ್ಯಾಲ್ಯೂಯೇಷನ್ ಬಿಸ್ನೆಸ್ ಅಂತ ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ನೀವು ನೋಡೋದಾದರೆ ಡೈಲಿ ಕ್ಯಾಂಡಲಲ್ಲಿ ಒಂದೇ ಸಲ ಕನ್ಸಲ್ಟೇಷನ್ ಆಗಿರುವಂಥ ಜಾಗಗಳು ಸುಮಾರಿದೆ ಈ ಸ್ಟಾಕಲ್ಲಿ. ಸೊ ನೋಡ್ತಾ ಹೋಗೋಣಂತೆ ಯಾವ ರೀತಿ ಆಗುತ್ತೆ ಅಂತ. ಬಟ್ ಈಗ 440 ಇಲ್ಲೇ ಒಂದು ರೆಸಿಸ್ಟೆನ್ಸ್ ಕೂಡ ಇದೆ. ಸೊ ನೋಡ್ತಾ ಹೋಗೋಣಂತೆ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಒಂದು ಒಳ್ಳೆ ವಾಲ್ಯೂಮ್ ಬರೋ ತನಕ ನಾನಂತೂ ರೆಕವರ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದೊಂದು ಟ್ರ್ಯಾಪ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಈ ಬಸ್ ಸ್ಟ್ಯಾಂಡಿಗೆ ಈಗ ವಾಪಸ್ಸು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು. ನೀವು ಈಗ ಇಲ್ಲಿ ತೊಗೊಂಡ್ರೆ 440 430 ತನಕ ರೀಚ್ ಆಗ್ಬೋದು, ಅಲ್ಲಿಂದ ಮತ್ತೆ ವಾಪಸ್ಸು ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಅಲ್ಲದೆ ಇವತ್ತು ನಾಳೆ ಅಲ್ವಾ ಇದು ಕ್ವಾರ್ಟರ್ಲಿ ಸೆಟಲ್ಮೆಂಟು ಯಾರ ಕಡೆಯಿಂದ, ಸೆಬಿ ಕಡೆಯಿಂದ. ಏನು ಅಂತಂದರೆ ಇವಾಗ ಕೆಲವರು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿರ್ತಾರೆ, ಅಲ್ಲಿ ದುಡ್ಡಿಟ್ಟಿರ್ತಾರೆ, ಅವರು ಟ್ರೇಡ್ ಮಾಡ್ತಾನೆ ಇರೋದಿಲ್ಲ. ಸೊ ಅನ್ಯುಟಿಲೈಸ್ ದುಡ್ಡಿದ್ರೆ ಇವ್ರು ಬ್ರೋಕರ್ಗಳನ್ನ ಇಟ್ಕೊಂಡು ಅದರಿಂದ ಇಂಟ್ರೆಸ್ಟ್ ತಗೊತಾರೋ ಏನೋ ಅಂತ ಈ ಕಾರಣದಿಂದಾಗಿ ಸೊ ಪ್ರತಿ 3 ತಿಂಗಳಿಗೆ ಒಂದ್ಸಲ, ಪ್ರತಿ ಕ್ವಾರ್ಟರ್ಲಿ ಒಂದ್ಸಲ ಅನ್ಯುಟಿಲೈಸ್ಡ್ ಅಮೌಂಟ್ ಏನಿರುತ್ತೋ ನಿಮ್ಮ ಟ್ರೇಡಿಂಗ್ ವಾಲೆಟಲ್ಲಿ ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಾಪಸ್ ಹಾಕಬೇಕು ಅಂತ ಸೆಬಿಯಿಂದ ರೂಲ್ಸ್ ಇದೆ. ಈ ಕಾರಣದಿಂದಾಗಿ ಏನು ಅನ್ಯುಟಿಲೈಸ್ಡ್ ಅಮೌಂಟ್ ಇರುತ್ತೋ ಅದನ್ನು ಆವ್ರೇಜ್ ಬೇಸಿಸ್ ತೊಗೊಂತಾರದನ್ನ ಅದನ್ನು ನಿಮ್ಮ ಖಾತೆಗೆ ವಾಪಸ್ ಹಾಕಿರ್ತಾರೆ. ನಾಳೆ ಅಷ್ಟೊತ್ತಿಗೆ ನಿಮ್ಮ ಖಾತೆಗೆ ಬರುತ್ತೆ. ಮತ್ತೆ ನೀವು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ನೀವು ಮತ್ತೆ ಬ್ಯಾಂಕಿಂದ ಆ್ಯಡ್ ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಅದು ಒಂದು ನಾರ್ಮಲ್ ಪ್ರೊಸೀಜರ್ ನಡೀತಾರಂಥದ್ದು. ಯಾರಿಗಾದರೂ ಈಗಲೂ ಡಿಮ್ಯಾಟ್ ಅಕೌಂಟು ನೀವು ಯೂಸ್ ಮಾಡ್ತಿರೋದ್ರ ಬಗ್ಗೆ ಕೇಳಿದಿರಾ, ರೇಟಿಂಗ್ ಅಂತೆಲ್ಲ ಕೇಳಿದಿರಾ ಸರ್ ಶಿವು ಅವರು. ಸರ್ ರೇಟಿಂಗ್ ಅನ್ನೋದು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬೋದು, ಅಮೆಝಾನಲ್ಲೂ ಇರುತ್ತೆ. ಸೊ ನಾನು ನಿಮ್ಮ ಎಕ್ಸ್ಪ್ಲೋರೇಷನ್ಗೆ ಬಿಡ್ತಾ ಹೋಗ್ತೀನಿ. ನಿಮಗೆ ಯಾವ ಬ್ರೋಕರು ಜಾಸ್ತಿ ಸೂಟ್ ಆಗಿದೆ, ಕೆಲವೊಂದು ಫೀಚರ್ಸು ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಕಸ್ಟಮರ್ ಸಪೋರ್ಟ್ ಚೆನ್ನಾಗಿರುತ್ತೆ ಅಂತ ಕೆಲವರು ಪ್ರಿಯಾರಿಟಿ ಆಗಿರ್ಬೋದು. ಕೆಲವರಿಗೆ ಕಸ್ಟಮರ್ ಸಪೋರ್ಟು ನನಗೆ ಆ ಥರದ್ದೆಲ್ಲ ಏನೂ ಬೇಕಾಗಿಲ್ಲ, ನನಗೊಂದು ರಿಲಯಬಲ್ ಪ್ಲಾಟ್ಫಾರ್ಮ್ ಇದ್ದರೆ ಸಾಕು, ಬ್ಯಾಕ್ ಆಫೀಸ್ ಎಲ್ಲ ಟೈಮಲ್ಲೂ ವರ್ಕ್ ಆಗ್ತಾ ಇರಬೇಕು, ಈ ರೀತಿ ಅಂತ. ಇದ್ರ ಬಗ್ಗೆನೂ ಕೂಡ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಕೊಟ್ಟಿದ್ದೆ, ಯಾವ ಟ್ರೇಡರ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಅಂತ. ನಮ್ಮ ಚಾನಲ್ ವತಿಯಿಂದನೂ ಕೂಡ ಒಂದು 4 ಬ್ರೋಕರ್ಗಳ ಜೊತೆಗೆ ಅಫಿಲಿಯೇಷನ್ ಇರುತ್ತೆ, ಅದನ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಅದರಿಂದ ಓಪನ್ ಮಾಡಿದ್ರಿ ಅಂತಂದರೆ ಅಕೌಂಟು, ನನಗೆ ಒಂದು ಅಕೌಂಟ್ ಓಪನಿಂಗ್ ಚಾರ್ಜಸ್ಲಿ ಒಂದು ಕಮಿಷನ್ ಅಂತ ಕೊಡ್ತಾ ಹೋಗ್ತಾರೆ. ಬಟ್ ಅಗೇನ್ ನೀವು ಸುಮಾರು ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡಿರೋದನ್ನು ವೇಸ್ಟನ್ನೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಪ್ರತಿ ವರ್ಷ ನೀವು ಅದಕ್ಕೆ ಫೀಸ್ ಕಟ್ತಾ ಇರಬೇಕು. ಸೊ ಕನಿಷ್ಠ ಒಂದು 2 ಅಥವಾ 3 ನೀವು ಡಿಮ್ಯಾಟ್ ಅಕೌಂಟ್ ಇದ್ದರೆ ಬೇಕಾದಷ್ಟು, ಯಾಕೆಂದರೆ ಒಂದರಲ್ಲಿ ಏನಾದ್ರು ಗ್ಲಿಚ್ ಆಯಿತು, ಆ ರೀತಿ ಆಯಿತು ಅಂತಂದರೆ ಇನ್ನೊಂದರಲ್ಲಿ ಕೌಂಟರ್ ಪೊಸಿಷನ್ ತೊಗೊಳಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಅಫ್ಕೋರ್ಸ್ NSE ಇಂದನೂ ಕೂಡ ಇವಾಗ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ ಡಿಸಾಸ್ಟರ್ ರಿಕವರಿಗೆ ಅಂತ ಎಲ್ಲ ಹೇಳಿದ್ವಿ. ಐ ಥಿಂಕ್ ಅದ್ರ ಬಗ್ಗೆ ನಾನು ಮಾಡಿಕೊಟ್ಟಿದ್ದೆ ಅನ್ಸುತ್ತೆ ವಿಡಿಯೋ. ಅದನ್ನ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಶಾರ್ಟ್ ಸೀರೀಸಿದ್ದು ನೆನಪಿದೆ ನಾನು ಮಾಡಿರೋಂಥದ್ದು, ಅದನ್ನ ಕೊಟ್ಟಿರ್ತೀನಿ. ಇದಲ್ಲದೆ ಬೇರೆ ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ಅಥವಾ ಏನಾದ್ರು ಇದ್ದರೆ ಹೇಳಿ. ಭಾರತೀಯ ಹೆಕ್ಸಾಕಾಮ್ ಬಗ್ಗೆ ಒಂದು ಹೇಳ್ಬಿಡ್ತೀನಿ, ಅದೊಂದು ಮರ್ತೋಯ್ತು. ನೋಡಿ, ಭಾರತೀಯ ಹೆಕ್ಸಾಕಾಮ್ ಅನ್ನೋದು ಇದರಲ್ಲಿ ಭಾರತೀಯ ಏರ್ಟೆಲ್ ಅವ್ರದ್ದೇ ಸ್ಟೇಕು ಸುಮಾರು 75% ಸ್ಟೇಕ್ ಅವ್ರದ್ದೇ ಇದೆ. ಐ ಥಿಂಕ್ ಇವತ್ತು ಜಾಸ್ತಿ ಆಯಿತು, ಇವತ್ತು ಕ್ಲೋಸ್ ಆಯ್ತು ಇದು IPO. ನನಗೆ ಅನ್ಸಂಗೆ ಏನು 60 ರೂಪಾಯಿ 65 ರೂಪಾಯಿ ಪ್ರೀಮಿಯಮ್ ಎಲ್ಲ ನಡೀತಾ ಇದೆ ಅಂತ. 500 ಚಿಲ್ಲರೆ ಏನೋ ಇದೆ ಅವ್ರದ್ದು ಬ್ಯಾಂಡ್ IPO ಪ್ರೈಸು. ಅದ್ರ ಮೇಲೆ ಒಂದು 60 ರೂಪಾಯಿ ಸಿಗ್ಬೋದು ಅಂತ ಗ್ರೇ ಮಾರ್ಕೆಟ್ ಅಂತ ಎಲ್ಲ ಕೇಳ್ಪಟ್ಟೆ. ಸೊ ನೋಡಿ, 75% ಇವ್ರ ಹತ್ರನೇ ಇತ್ತು, ಯಾರ ಹತ್ರ, ಏರ್ಟೆಲ್ ಅವ್ರ ಹತ್ರನೇ ಇತ್ತು. ಇನ್ನೊಂದು 25% ಟೆಲಿಕನ್ಸಲ್ಟೇಷನ್ ಲಿಮಿಟೆಡ್ ಅಂತಲೇ ಯಾರೋ ಅವ್ರ ಹತ್ರ ಇತ್ತು. ಅವರು 25% ಏನು ಸ್ಟೇಕ್ ಹೊಂದಿದ್ರಲ್ಲ ಅದರಲ್ಲಿ ಒಂದಿಷ್ಟು ಪಾಲನ್ನು ಬಿಟ್ಕೊಡೋಕ್ಕೆ ಬರ್ತಾ ಇದ್ದಾರೆ. ಅಂದರೆ ಒಂದು 15% ಏನೋ ಅವರು ಡಂಪ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಆಫರ್ ಫಾರ್ ಸೇಲ್ ಆಗಿರುತ್ತೆ, ಇದು ಒಂದು ಫ್ರೆಶ್ ಇಶ್ಯೂ ಅಲ್ಲ. ಆಫರ್ ಫಾರ್ ಸೇಲ್ ಅಂತಂದರೆ ಇರೋದನ್ನೇ ವಾಪಸ್ ಪಬ್ಲಿಕ್ಕಿಗೆ ಕೊಟ್ಟರೆ ಫಂಡ್ ರೈಸ್ ಮಾಡೋಕ್ಕೆ ಅದನ್ನ ಆಫರ್ ಫಾರ್ ಸೇಲ್ ಅಂತೀವಿ. ಇದನ್ನೆಲ್ಲ IPO 1 IPO 2 ಅಂತ ಡೆಡಿಕೇಟೆಡ್ ವೀಡಿಯೋಸ್ ಇದೆ, ಶಾರ್ಟ್ ಸೀರೀಸಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ IPOನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ. ಇದನ್ನ LIC IPO ಬಂದಿರೋ ಸಂದರ್ಭದಲ್ಲಿ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು 7.5 ಕೋಟಿ ಶೇರ್ಸ್, ನಂಬರ್ ಆಫ್ ಶೇರ್ಸ್ 7.5 ಕೋಟಿ ಆಗುತ್ತೆ. ವ್ಯಾಲ್ಯೂಯೇಷನ್ ಎಷ್ಟು ಅಂತ ಗೊತ್ತಿಲ್ಲ. ಐ ಥಿಂಕ್ ವ್ಯಾಲ್ಯೂಯೇಷನ್ ಇವರು 35,000ದಿಂದ 40,000 ಕೋಟಿನ ಏನೋ ವ್ಯಾಲ್ಯೂಯೇಷನ್ ಕೋಟ್ ಮಾಡ್ತಾ ಇದ್ದಾರೆ. ಇವರು ಆಪರೇಟ್ ಮಾಡ್ತಾ ಇರೋದು ಎಲ್ಲಿ ಅಂತ ನೀವು ನೋಡೋದಾದ್ರೆ ರಾಜಸ್ಥಾನ ಮತ್ತು ನಾರ್ತ್ ಈಸ್ಟು, ಅರುಣಾಚಲ, ಮೇಘಾಲಯ, ಮಿಜೋರಾಮ್ ಇದೆಲ್ಲ ಇದೆಯಲ್ಲ ಆ ರೀಜನಲ್ಲಿ ಮಾಡ್ತಾ ಇದ್ದಾರೆ. ಸರಿಸುಮಾರು 29 ಮಿಲಿಯನ್ ಕಸ್ಟಮರ್ಸ್ ಇದ್ದಾರೆ. ಅಂದರೆ ಸರಿಸುಮಾರು ನೀವು ಒಂದು 2.9 3 ಕೋಟಿ ಅಂತ ಹೇಳ್ಬೋದು, ಅಷ್ಟಿದ್ದಾರೆ. ಬಿಫೋರ್ ಲಾಸ್ಟ್ ಇಯರ್ ಪ್ರಾಫಿಟ್ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗಿದೆ, ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸ್ತಾ ಇದೆ. ಎಗೇನ್ IPOಗಳಲ್ಲಿ ಎಲ್ಲ ಯಾವ ರೀತಿ ಆಗಿರುತ್ತೆ ಗೊತ್ತಾ, ಮಾರ್ಕೆಟ್ ಮೇಲೇನ ಲಕ್ ಆಗಿರುತ್ತೆ. ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಇತ್ತು, ಬುಲ್ ಮಾರ್ಕೆಟ್ ಆಗಿತ್ತು ಅಂದರೆ ನೀವು ಎಂಥ ಕೋಣ ತಂದು ಕೂರಿಸಿದ್ರು ಅದು ಗೆಲ್ಲುತ್ತೆ ರೇಸ್ನ. ಬಟ್ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ, ಆ ರೀತಿ ಆಗ್ತಾ ಇದೆ ಅಂತಂದರೆ IPOಗಳಿಗೆ ತಕ್ಷಣ ಚಲ್ಲೆ ಅಂತ ತಿನ್ನಿಸ್ತಾ ಹೋಗುತ್ತೆ. ಯಾಕಂದರೆ ಇದು ಇನ್ವೆಸ್ಟರ್ ಸೆಂಟಿಮೆಂಟ್ ಥರ. ಸೊ ಎಲ್ಲರೂ ಬೈ ಅಂತಿದ್ದಾಗ ಜನಮರಣ ಜಾತ್ರೆ ಮಾಡಲು ಅಂತ ಎಲ್ಲರೂ ಪಾರ್ಟಿಸಿಪೇಟ್
ಮಾಡ್ತಾರೆ ಆ ಒಂದು ಪುಷ್ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಜನ ಕನ್ಸರ್ವೇಟಿವ್ ಆಗಿದ್ದಾರೆ, ಮಾರ್ಕೆಟ್ ಒಂದು ಕರೆಕ್ಷನ್ ಆಗ್ತಿದೆ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ದೊಡ್ಡ ಕರೆಕ್ಷನ್ ಆಗ್ತಿದೆ ಅಂತಂದರೆ ಆಗ ಯಾವುದೋ ಒಂದು IPO ತಂದರೆ ಅದಕ್ಕೆ ತುಂಬ ಬೆಲೆ ನೋಡುತ್ತಾರೆ ಜನ. ಸೊ ತುಂಬ ಚೆನ್ನಾಗಿದೆ ಅಂತ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂಥ IPOಗಳು ಫೇಲ್ ಆಗೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಕೋವಿಡ್ಗಿಂತ ಮುಂಚಿನ ಡೇಟಾ ತೆಗೆದು ನೋಡಿದ್ರೆ ಸುಮಾರು IPOಗಳು ಫೇಲ್ ಆಗಿರೋಂಥದ್ದೇ ಜಾಸ್ತಿ. ಫೇಲ್ ಅಂದರೆ ಇನ್ ದ ಸೆನ್ಸ್ ಅವ್ರು ಏನು ಹೇಳಿರ್ತಾರೋ ಆ ವ್ಯಾಲ್ಯೂಷನ್ಗಿಂತ ಕಮ್ಮಿಗೆ ಲಿಸ್ಟ್ ಆಗೋ ಸಾಧ್ಯತೆ ಜಾಸ್ತಿ. ಬಟ್ ಆಫ್ಟರ್ ಕೋವಿಡೇ ಆ ಒಂದು ರ್ಯಾಲಿ ನೀವು ನೋಡ್ರಕ್ಕೆ ಅಂದರೆ ಒಂದು 10ರಲ್ಲಿ 4-5 ಕಂಪ್ನಿಗಳು ಇವಾಗ ನಿಮಗೆ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಅಂದರೆ ಲಿಸ್ಟಿಂಗ್ ಗೇನಲ್ಲೇ ಬಂದ್ಬಿಡುತ್ತೆ ಅಂತ. ಕೆಲವರು ಏನು 15,000 ಅಲ್ವಾ ಹಾಕಿದ್ರೆ ಆಯಿತು ಅನ್ನೋಂಗೆ ಲಾಟ್ರಿ ಲೆಕ್ಕದಲ್ಲಿ ನಡೀತಾ ಇದೆ. ಬಟ್ ನೋಡ ಎಷ್ಟು ದಿನ ಆ ಥರದ್ದಾಗುತ್ತೆ ಅಂತ. ಬಟ್ ಇವತ್ತು ಕ್ಲೋಸಿಂಗ್ ಆಗಿ ಹೋಗಿದೆ, ಆಯ್ತು ಐ ಥಿಂಕ್ ಮುಗಿದೋಗಿದೆ ಇವತ್ತು. ಸೋಮವಾರನೋ ಮಂಗಳವಾರದಿಂದನೋ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಅದನ್ನು ಕೂಡ ಫಾಸ್ಟ್ ಮಾಡಿದಾರಲ್ವಾ, IPO ಪ್ರೊಸೆಸ್ ಕೂಡ ಸ್ವಲ್ಪ ಫಾಸ್ಟ್ ಮಾಡಿದ್ದಾರೆ. ಸೊ ಮೊದಲಿನಷ್ಟು 15-20 ದಿನ ಬೇಕಾಗೋದಿಲ್ಲ ಇವಾಗ. ಯಾವತ್ತು ಲಿಸ್ಟಿಂಗ್ ಅಂತ ನಾನು ನೋಡಿಲ್ಲ, ಬಟ್ ಹೆಕ್ಸಾಕಾಮ್ ಬಗ್ಗೆ ತಿಳಿಸ್ಬೇಕಿತ್ತು. ಯಾರಾದರೂ ಇನ್ವೆಸ್ಟ್ ಮಾಡಿದಿರಾ ಅಂತಂದರೆ ಹೋಪ್ಫುಲಿ ನಿಮಗೊಂದು ಐಡಿಯಾ ಸಿಕ್ಕಿದೆ ಅನ್ಕೊತೀನಿ. ನೋಡೋಣ, ಭಾನುವಾರ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ಬಿಗ್ ಡಿಸ್ಕ್ಲೇಮರ್ ಹೇಳಬೇಕಾಗಿತ್ತು. ಮೇ 1 ಮಾರ್ಕೆಟ್ನಲ್ಲಿ ರಜೆ ಇರುತ್ತೆ. ಮೇ 2ನೇ ತಾರೀಕಿಂದ ಮೇ 19ನೇ ತಾರೀಕು ತನಕ ನಾನು ರಜೆಯಲ್ಲಿರ್ತೀನಿ. ಸೊ ಒಂದು 15-20 ದಿನ ಮೇನಲ್ಲಿ ನಾನು ರಜೆ ತೊಗೊತಾ ಇದ್ದೀನಿ. ಹಾಗಾಗಿ ಮುಂಚೆನೇ ತಿಳಿಸ್ತಾ ಇದ್ದೀನಿ. ಸಪೋರ್ಟಿಂಗ್ ಮೆಂಬರ್ಸ್ ಅಂತ ಒಂದು ಜಾಯಿನ್ ಬಟನ್ ಇದೆ, ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಬೆನಿಫಿಟ್ಸ್ ನಾನು ಕೊಡ್ತಾ ಇಲ್ಲ. ಆದರೂ ಕೂಡ ಸುಮಾರು ಜನ ನಿಮ್ಮ ಬೆಂಬಲನ, ನಿಮ್ಮ ಪ್ರೀತಿನ ನನಗೆ ವ್ಯಕ್ತಪಡಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಸೊ ಸಪೋರ್ಟಿಂಗ್ ಮೆಂಬರ್ಸಿಗೆ ನಾನು ಏನಾದರೂ ಒಂದು ಪ್ಲಾನ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಮೇನಲ್ಲಿ ನಾನು ಒಂದು 15 ದಿನ ಲಭ್ಯ ಇರೋದಿಲ್ಲ ಅಲ್ವಾ. ಸೊ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ನ ಮಾಡಿ ನಿಮಗೆ ಮುಂಚೆನೇ ಅದಕ್ಕೆ ಆಕ್ಸೆಸ್ ಕೊಟ್ಬಿಡ್ತೀನಿ. ಬೇರೆಯವರಿಗೆ ಒಂದು ಎವ್ರಿ 2 days 3 days ಒಂದ್ಸಲ ಅದು ರಿಲೀಸ್ ಆಗೋ ಥರ ಮಾಡ್ತೀನಿ. ಈ ರೀತಿ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಒಂದು ಆಪ್ಷನ್ ಸೀರೀಸ್ ಬಗ್ಗೆ, ಆಪ್ಷನ್ ಬೇಸಿಕ್ಸ್ ಕವರ್ ಮಾಡೋದು ತುಂಬ ದಿನದಿಂದ ಬಾಕಿ ಇದೆ ಅಲ್ವಾ. ಸೊ ಅದನ್ನೇ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ಸಲಹೆ ಇದೆ, ಇಂಥ ಪರ್ಟಿಕ್ಯುಲರ್ ಒಂದು ಸೀರೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಹೇಳಿ. ನಾನು ಈ ತಿಂಗಳಲ್ಲಿ ಸಾಧ್ಯವಾದಾಗ ಟೈಮ್ ಆದಾಗ ಪ್ಲಾನ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಬಿಟ್ಟು ಸ್ಕೆಡ್ಯೂಲ್ ಮಾಡಿಟ್ಟು ಹೋಗ್ತೀನಿ. ಸೊ ನಿಮಗೆ ನಾನು ಮೇನಲ್ಲಿ ಇಲ್ಲ ಅಂತಂದ್ರೂ ನಮ್ಮ ಚಾನಲ್ ಕಡೆಯಿಂದ 2 ದಿನ ಅಥವಾ 3 ದಿನಕ್ಕೊಂದ್ಸಲ ವೀಡಿಯೋ ಬರ್ತಾ ಇರುತ್ತೆ. ಬಟ್ ಚಾರ್ಟ್ ಸ್ಟಾಕ್ ಅನ್ನೋದು ಮೇ 2ನೇ ತಾರೀಕಿಂದ ಮೇ 19-20ನೇ ತಾರೀಕು ತನಕ ಲಭ್ಯ ಇರೋದಿಲ್ಲ. ಅದನ್ನ ಇವಾಗಲೇ ಹೇಳ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.